ಒನ್ ಡೇ BSF ಲಾರ್ವಾ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ನಾನು 4 days ಬ್ಯಾಕ್ ಬಂದುಬಿಟ್ಟು BSF ಲಾರ್ವಾದ ಬಗ್ಗೆ ವಿಡಿಯೋ ಮಾಡಿದ್ದೆ. BSF ಲಾರ್ವಾನ ಫಸ್ಟ್ ಡೇ ಎಗ್ಗನ್ನು ಯಾವ ಥರ ಬಂದುಬಿಟ್ಟು ಹ್ಯಾಚಿಂಗಿಗೋಸ್ಕರ ಇಡೋದು ಅಂಥೇಳಿ. ಇವತ್ತಿಗೆ ಬಂದುಬಿಟ್ಟು 3 days ಆಗಿದೆ. ಬನ್ನಿ ಯಾವ ಥರ ಬಂದುಬಿಟ್ಟು ಹ್ಯಾಚಿಂಗ್ ಆಗಿದೆ ಇದು ಅಂತ ನೋಡೋಣ ಬನ್ನಿ. ನೋಡಿ, ಇದು ಬಂದುಬಿಟ್ಟು ಮೇಲ್ಗಡೆ ಇದು ಸೆಲ್, ಅಂದರೆ ಮೊಟ್ಟೆಯ ಮೇಲ್ಗಡೆ ಇರುತ್ತಲ್ಲ, ಈಗ ಹೆಂಗೆ ನಮ್ಮ ನಾಟಿ ಕೋಳಿ ಮೊಟ್ಟೆ ತಿಂತೀವೋ ಮೊಟ್ಟೆ ಮೇಲ್ಗಡೆ ಇರುತ್ತಲ್ಲ ಆ ಸೆಲ್ಲು, ಇದ್ರೆ ಹಾಗೆ ಇರುತ್ತೆ. ಇದೊಂದು 3 days ಹಾಗೆ ಇಡಬೇಕು. ಕೆಲವು ಹ್ಯಾಚಿಂಗ್ ಆಗೋದಿರುತ್ತೆ, ಸ್ವಲ್ಪ ಲೇಟಾಗಿ ಆಗುತ್ತೆ. ನೋಡಿ ಯಾವ ಥರ ಹ್ಯಾಚ್ ಆಗಿದೆ ಅಂತ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಲಾರ್ವಾಗಳ ಮೂಮೆಂಟ್ ಆಗ್ತಾ ಇದೆ, ನಿಮಗೆ ಕಾಣ್ತಾ ಇದೆಯಾ? ನೋಡಿ, ಈ ಥರ ಲಾರ್ವಾಗಳ ಮೂಮೆಂಟ್, ಇದೆಲ್ಲದು ಬಂದುಬಿಟ್ಟು ಲಾರ್ವಾಗಳು. ಇವತ್ತಿಗೆ ಬಂದುಬಿಟ್ಟು 1.5-2 days ಆಗ್ತಾ ಬಂತು ಇಟ್ಟು ಹ್ಯಾಚಿಂಗ್ ಆಗಿ 1 day ಆಯ್ತಿರ್ಬೇಕು. ನೋಡಿ, ಲಾರ್ವಾಗಳು ಈಗ ಫೀಡನ್ನು ತಿಂತಾ ಇದ್ದಾವೆ. ಈ ಥರ ಬಂದುಬಿಟ್ಟು ನಾವು ಒಂದು 5 days ಕಾಲ ನಾವು ಇಲ್ಲೇ ಇಡ್ತೀವಿ, ಇಲ್ಲೇ ಸ್ಟೋರ್ ಮಾಡ್ತೀವಿ, ಇದರಲ್ಲೇ ಸ್ಟೋರ್ ಮಾಡ್ತೀವಿ. ಇದನ್ನು ಬಂದುಬಿಟ್ಟು ಒಂದು 5 days ವರೆಗೆ ನಾವು ಹೀಗೆ ಇಡ್ತೀವಿ. ಕೆಲವು ಎಗ್ಸ್ಗಳು ಬಂದುಬಿಟ್ಟು ಲೇಟಾಗಿ ಹ್ಯಾಚಿಂಗ್ ಆಗ್ತಾ ಇರ್ತವೆ. ನಾವು ಒಂದು 5 days ಆದಮೇಲೆ ಬಂದುಬಿಟ್ಟು ನಾವು ಇದನ್ನು ಟ್ಯಾಂಕಿಗೆ ಶಿಫ್ಟ್ ಮಾಡ್ತೀವಿ. ನೋಡಿ, ಇದು ಬಂದುಬಿಟ್ಟು ಡೆಡ್ ಸೆಲ್, ಅಂದರೆ ಇದಾಗಿರೋದು ಅದು BSF ಲಾರ್ವಾ ಬಂದುಬಿಟ್ಟು ಕೆಳಗಡೆ ಇದಾಗಿದೆ, ಮೇಲ್ಗಡೆ ಅದ್ರದ್ದು ಓಡು ಅಂತೀರೋ ಸೆಲ್ ಅಂತಿರೋದು. ಇನ್ನೊಂದು 2 days ಆದಮೇಲೆ ತೆಗಿತೀವಿ. ಅದಾದಮೇಲೆ ಬಂದುಬಿಟ್ಟು ಇದನ್ನು ಟ್ಯಾಂಕಿಗೆ ಶಿಫ್ಟ್ ಮಾಡ್ತೀವಿ. ಟ್ಯಾಂಕಿಗೆ ಶಿಫ್ಟ್ ಮಾಡಿದ್ಮೇಲೆ ಯಾವ ಥರ ಫೀಡಿಂಗ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ.